ಯಜ್ಞದ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ. ಬೀಳಗಿ ಸರ್ವಧರ್ಮ ಸಮನ್ವಯ ಸಾಧಿಸಿದ ಉತ್ತರ ಕರ್ನಾಟಕದ ಹೆಸರಾಂತ ಬೀಳಗಿ ತಾಲೂಕಿನ ಬೂದಿಹಾಳ ಎಸ್ಜಿಯ ಶ್ರೀ ಫಕೀರೇಶ್ವರನ ರಥೋತ್ಸವ ಸಹಸ್ರಾರು ಭಕ್ತರ ಮಧ್ಯೆ ಸಡಗರ ಸಂಭ್ರಮದಿಂದ ಜರುಗಿತು. ಸಾಯಂಕಾಲ ಸೂರ್ಯವರ್ಣ ರಂಜಿತ ಬಾನಿನಲ್ಲಿ ಮುಳುಗುತ್ತಿದ್ದಂತೆ ಬಂಗಾರದ ಕಳಶ ಹೊತ್ತ ಶ್ರೀ ಫಕೀರೇಶ್ವರ ರಥೋತ್ಸವ ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ಜರುಗಿತು. ಮೇಲು ಕೀಳು ಎಂಬ ಭೇದವಿಲ್ಲದೆ ಸರ್ವಧರ್ಮೀಯರು ಸಾಮರಸ್ಯದಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಫಕೀರೇಶ್ವರರ ದರ್ಶನ ಪಡೆದರು. ಸಾಯಂಕಾಲ ಕೃಷ್ಣಾ ನದಿಯ ತಟದಲ್ಲಿ ಹಕ್ಕಿ ಪಕ್ಷಿಗಳ ಕಲರವ, ತಂಪಾದ ವಾತಾವರಣ, ವರ್ಣರಾಯನ ಇಣುಕುನೋಟದಲ್ಲಿ ಶ್ರೀ ಫಕೀರೇಶ್ವರ ಮಹಾರಾಜ್ ಕಿ ಜೈ, ಹರ್ ಹರ್ ಶ್ರೀ ಮಹಾದೇವ್ ಎಂದು ಕೂಗಿದ ಘೋಷಣೆ ಮುಗಿಲು ಮುಟ್ಟುತ್ತಿದ್ದಂತೆ ಉತ್ತತ್ತಿ ಸಿಹಿ ಪದಾರ್ಥಗಳನ್ನು ಎಸೆದರು. ರಥೋತ್ಸವದಲ್ಲಿ ಡೊಳ್ಳು ಕುಣಿತ, ಗೊಂಬೆಗಳ ಕುಣಿತ, ಹೆಜ್ಜೆ ಮೇಳ ಸೇರಿದಂತೆ ವಿವಿಧ ವಾದ್ಯ ವೈಭವಗಳು ಕಣ್ಮನ ಸೆಳೆದರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಶ್ರೀ ಫಕೀರೇಶ್ವರ ಮಠದ ಪ್ರಭು ಮಹಾಸ್ವಾಮೀಜಿಗಳು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಅಪಾರ ಜನರು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ರಥೋತ್ಸವದಲ್ಲಿ ಶ್ರೀಮಠದ ಪ್ರಭು ಮಹಾಸ್ವಾಮೀಜಿಗಳು, ಕಲ್ಮಠದ ಶ್ರೀ ಗುರುಪಾದ ಶಿವಾಚಾರ್ಯ ಸ್ವಾಮೀಜಿಗಳು, ಚಿಮ್ಮಡದ ವಿರಕ್ತ ಮಠದ ಶ್ರೀಗಳು, ಬೀಳಗಿಯ ದೊಡ್ಡಿ ಹಾಳಮಠದ ಶಿವಾನಂದ ದೇವರು, ಬಸವರಾಜ್ ಮಂಟೂರ್, ಹನುಮಂತ್ ಲೋಕಾಪುರ್, ಸುರೇಶ್ ಅದೃಶ್ಯಪ್ಪ ನಾಯಕ್, ಬಸವರಾಜ ಅಂಗಡಿ, ಚಂದ್ರಶೇಖರ್ ಚೆನ್ನಪ್ಪಗೋಳ, ಬಾಬುಗೌಡ ನಾಯಕ್, ರಾಮಣ್ಣ ಕೋಲ್ಕಾರ್, ಬಸವರಾಜ್ ಕೋಲ್ಕಾರ್ ಸೇರಿದಂತೆ ಹಲವಾರು ಗಣ್ಯರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಹನುಮಂತ್ ಬುರ್ಲಿ, ಪ್ರಜಾಚಕ್ರ ನ್ಯೂಸ್, ಬಾಗಲಕೋಟೆ. Ah.